ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಎಲ್ಲರೂ ಒಂದ್ಸಲ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದನ ತಗೊಂಡು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋಮತಾ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ. ಹಾಗೆ ವೀಡಿಯೋ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದು ಶುಕ್ರವಾರ ದಿನ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿವಸದ ವ್ಲಾಗ್ ಆಗಿರುತ್ತೆ. ಅವತ್ತು ಸಿಂಪಲ್ಲಾಗಿ ನಮ್ಮ ಮನೇಲಿ ಪೂಜೆನ ಮುಗಿಸ್ಕೊಂಡ್ವಿ. ಯಾಕಂದರೆ ನಾವೇನು ವರಮಹಾಲಕ್ಷ್ಮಿ ಹಬ್ಬ ಮಾಡಲ್ಲ, ಅದಕ್ಕೋಸ್ಕರ ನಮ್ಮೂರವರು ಹಬ್ಬ ಮಾಡ್ತಾರಂತ, ಅಂದರೆ ಲಕ್ಷ್ಮಿನ ಕೂರಿಸ್ತಾರಂತ ಅವ್ರ ಮನೆಗೆ ಹೋಗ್ಬೇಕಾಗಿತ್ತು. ಅದಕ್ಕೂ ಮೊದಲು ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಸ್ನಾನ ಮಾಡಿಕೊಂಡು ಮನೇಲಿ ದೇವ್ರ ಪೂಜೆ ಮಾಡಿಕೊಂಡು ಮನೇಲಿ ಜಾಮೂನ್ನ ತಯಾರಿಸ್ಕೊತಿದ್ದೆ. ಯಾಕಂದರೆ ಹಬ್ಬ ಅಂದಮೇಲೆ ಏನಾದರೂ ಸ್ವೀಟ್ ಇರಬೇಕಲ್ವ. ಹಾಗೆ ನಾವು ಇವತ್ತು ರಕ್ಷಾಬಂಧನ ಕೂಡ ಇವತ್ತೇ ಮಾಡ್ತಾಯಿದ್ದೀವಿ. ಯಾಕಂದರೆ ನಮ್ಮ ಊರ ಸೈಡೆಲ್ಲ ಶನಿವಾರ ಯಾವ ಹಬ್ಬನೂ ಮಾಡೋದಿಲ್ಲ. ಶನಿವಾರ ಯಾವುದಾದ್ರೂ ಹಬ್ಬ ಬಂದರೆ ಒನ್ ಡೇ ಬಿಫೋರೇ ಆ ಹಬ್ಬನ ಮಾಡ್ತೀವಿ. ಈ ಸಲ ರಕ್ಷಾಬಂಧನ ಶನಿವಾರ ಬಂದಿತ್ತು. ಸೊ ಇವತ್ತು ನಾವು ಬೆಳಗ್ಗೆ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಸಂಜೆ ರಕ್ಷಾಬಂಧನ ಹಬ್ಬನ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಇವತ್ತು ನಾನು ಜಾಮೂನ್ನ ಮಾಡ್ಕೊತಾಯಿದ್ದೀನಿ. ಜಾಮೂನ್ಗೆ ನಾನು MTR ಗುಲಾಬ್ ಜಾಮೂನ್ ಪ್ಯಾಕೆಟ್ ಇರ್ತಲ್ಲ, ಅದೊಂದು ಪ್ಯಾಕೆಟ್ ತೊಗೊಂಡು ಅದಕ್ಕೆ 130 ಹಾಕ್ಕೊಂಡು ಫಸ್ಟು ಕೈಯಿಂದ ಎಲ್ಲನೂ ಒಂದು ಸಲ ಬಿಡಿಯಾಗಿ ಮಾಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಿಟ್ಟನ್ನ 5 ನಿಮಿಷ ನೆನೆಯೋಕೆ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಬೊಗಣಿನ ಇಟ್ಕೊಂಡು ಅದಕ್ಕೆ 2 ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ನೀರಿನಲ್ಲಿ ಒಂದು ಸ್ವಲ್ಪ ಗುಳ್ಳೆ ಬರ್ತಾ ಇದ್ದಂತೆ ಅದಕ್ಕೆ 1/3 ಕಪ್ ಸಕ್ಕರೆನ ಸೇರಿಸ್ಕೊತೀನಿ. ಇಲ್ಲಿ ನೀವು ನೀರು ಮತ್ತು ಸಕ್ಕರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಯಾಕಂದರೆ ಜಾಮೂನಲ್ಲಿ ಯಾರು ಹೆಚ್ಚು ಪಾಕ ಇಷ್ಟಪಡ್ತಾರೆ, ಯಾರು ಕಡಿಮೆ ಪಾಕನೇ ಇಷ್ಟಪಡ್ತಾರೆ. ಹಾಗಾಗಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇವಾಗ ಇದನ್ನು ಒಂದು 5ರಿಂದ 10 ನಿಮಿಷ ಹಾಗೆಯೇ ಕುದಿಯೋಕೆ ಬಿಡ್ತಾಯಿದ್ದೀನಿ. ಅಂದರೆ ಜಾಮೂನ್ ಪಾಕವನ್ನು ಮಾಡ್ಕೊಳಕ್ಕೆ ಬಿಡ್ತೀನಿ. ಅಷ್ಟರಲ್ಲಿ ಒಂದು 5 ನಿಮಿಷ ಆದಮೇಲೆ ಕೈಗೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡು ಸಣ್ಣದಾಗಿ ಉಂಡೆಗಳನ್ನ ಮಾಡ್ಕೊತಾಯಿದ್ದೀನಿ. ನಾವು ಮೊದಲಿಗೆ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಅದನ್ನು ರೌಂಡಾಗಿ ಸುತ್ತಿಸ್ಬೇಕು. ಆಮೇಲೆ ಸಾಫ್ಟಾಗಿ ಮಾಡ್ಕೋಬೇಕು. ಈ ಥರ ಮೊದಲು ಪ್ರೆಸ್ ಮಾಡಿ ಆಮೇಲೆ ಸಾಫ್ಟಾಗಿ ರೌಂಡ್ ಮಾಡೋದ್ರಿಂದ ನಮ್ಮ ಜಾಮೂನು ತುಂಬಾ ಚೆನ್ನಾಗುತ್ತೆ ರೌಂಡಾಗಿ. ಆಮೇಲೆ ತುಂಬಾ ಸಾಫ್ಟಾಗುತ್ತೆ. ಹಾಗೆ ಒಂದು ಕೂಡ ಮುರಿಯೋದು ಇಲ್ಲ, ಏನೂ ಆಗಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಕಿರಣ್ಗೆ ಮತ್ತು ನಮ್ಮ ಮನೇಲಿ ಎಲ್ಲರಿಗೂ ಜಾಮೂನು ತುಂಬಾ ಇಷ್ಟ ಆಗುತ್ತೆ. ಹೇಗೂ ಇವತ್ತು ರಕ್ಷಾಬಂಧನ ರಾಖಿ ಕಟ್ಕೊಳಕ್ಕೆ ಬರ್ತಾಯಿದ್ದೀನಂತ ಸ್ಪೆಷಲಾಗಿ ಒಂದು ಸ್ವಲ್ಪ ಏನಾದರೂ ಇರಲಿ ಅಂತ ಜಾಮೂನು ಮಾಡ್ಕೊತಾ ಇದ್ದೀನಿ. ಸೇಮ್ ಎಲ್ಲನೂ ಇದೇ ಥರ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆ ಪಾಕನೂ ರೆಡಿಯಾಗಿತ್ತು. ಅದಕ್ಕೇನು ಜಾಸ್ತಿ ಸಮಯನೂ ಬೇಕಾಗಲ್ಲ. ಹಾಗೆ ಪದೇ ಮಿಕ್ಸ್ ಮಾಡಿಕೊಂಡು ಇರೋ ಅವಶ್ಯಕತೆ ಏನಿಲ್ಲ. ಒಂದು ಸಲ ಸಕ್ಕರೆ ಹಾಕಿಬಿಟ್ರೆ ಅದಾಗದೇ ಪಾಕ ಆಗಿಬಿಡುತ್ತೆ. ಅಂದರೆ ಒಂದು 10 ನಿಮಿಷದಲ್ಲಿ ಪಾಕ ಆಗೋಗ್ಬಿಡುತ್ತೆ. ಅದನ್ನು ಒಂದು ಕಡೆ ಎತ್ತಿಟ್ಬಿಟ್ಟೆ ಒಂದು ಬಾಣಲಿನ ಇಟ್ಕೊಂಡು ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಒಂದ್ಸಲ ಚೆನ್ನಾಗಿ ಬಿಸಿ ಆದಮೇಲೆ ಅದನ್ನು ಕಡಿಮೆ ಉರಿಲೇ ಇಟ್ಕೋಬೇಕು. ಕಡಿಮೆ ಉರಿಲೇ ಇಟ್ಕೊಂಡು ಅದರಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಜಾಮೂನ್ನ ಸೇರಿಸ್ಕೊಂಡು ಕಡಿಮೆ ಉರಿಲಿ ಚೆನ್ನಾಗಿ ಡಾರ್ಕ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಕಲರ್ ಬಂದ ತಕ್ಷಣ ಏನು ತೆಗಿಯೋಕೆ ಹೋಗ್ಬಾರ್ದು. ಯಾಕಂದರೆ ಜಾಮೂನು ಒಂದು ಸ್ವಲ್ಪ ದಪ್ಪ ಇರುತ್ತಲ್ಲ, ಹಾಗಾಗಿ ಮೇಲ್ಗಡೆ ಬೇಯಿದ್ರೂ ಒಳಗಡೆ ಬೇಯೋದಿಲ್ಲ. ಅದಕ್ಕೆ ಕಡಿಮೆ ಉರಿಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಒಳಗಡೆನೂ ಚೆನ್ನಾಗಿ ಬೇಯುತ್ತೆ. ಹಾಗೆ ನಾನು ಮಾಡುವಾಗ ನೋಡ್ಬೋದು ನೀವು, ಜಾಮೂನು ಸಣ್ಣದಾಗಿತ್ತು. ಇವಾಗ ಎಣ್ಣೆಲಿ ಹಾಕಿದಾಗ ಎಷ್ಟು ದಪ್ಪ ಉದ್ಕೋತಾ ಇದೆ ಅಂತ ನೀವೇ ನೋಡ್ಕೋಬೋದು. ಹಾಗೆ ಇನ್ನು ಪಾಕದಲ್ಲಿ ಹಾಕಿದ ಮೇಲಂತೂ ಇನ್ನೊಂದು ಸ್ವಲ್ಪ ಊದ್ಕೊಳುತ್ತೆ. ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಈ ಥರ ಪ್ರೆಸ್ ಮಾಡಿ ಆಮೇಲೆ ಸಾಫ್ಟಾಗಿ ಮಾಡೋದ್ರಿಂದ ಜಾಮೂನು. ಹಾಗೆ ನೀವು ನೋಡ್ಬೋದು ಒಂದು ಜಾಮೂನು ಒಡೆದೂ ಇಲ್ಲ. ಎಲ್ಲನೂ ನಾನು ಹೇಗೆ ಮಾಡಿದ್ದೀನೋ ರೌಂಡಾಗಿ ಸರ್ಕಲಾಗಿ ಅದೇ ಥರ ಇದೆ. ಕೊನೆವರೆಗೂ ಕೂಡ ಅದೇ ಥರನೇ ಇರುತ್ತೆ. ಹಾಗೆ ಕುಕ್ಕಿಂಗು, ಹೋಮ್ ಡೆಕೋರು, ಟ್ರಾವೆಲಿಂಗ್ಸು ಅಥವಾ ಮೆಹಂದಿ ಡಿಸೈನಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು. ಇವಾಗ ಎಲ್ಲ ಜಾಮೂನು ನೋಡ್ಬೋದು ನೀವು, ತುಂಬಾ ಚೆನ್ನಾಗಿ ಕಲರ್ ಬಂದಿದೆ. ಇಷ್ಟಾದರೆ ಸಾಕು. ಇವಾಗ ಎಲ್ಲನೂ ತೆಗೆದ್ಬಿಟ್ಟು ಪಾಕ ಮಾಡಿದ್ವಲ್ಲ, ಆ ಪಾಕದಲ್ಲಿ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ. ಸೇಮ್ ಎಲ್ಲನೂ ಇದೇ ಥರ ಮಾಡಿಕೊಂಡ್ರೆ ಮುಗಿದೋಯ್ತು. ಒಂದು 20ರಿಂದ 30 ನಿಮಿಷದ ಒಳಗಡೆ ಪೂರ್ತಿ ಜಾಮೂನು ನಾವು ಇಲ್ಲಿ ಮಾಡ್ಕೋಬಹುದು. ನೋಡ್ಬೋದು ನೀವು ಎಷ್ಟು ದಪ್ಪ ಉದ್ಕೊಂಡಿದೆ ಅಂತ.
ಇನ್ನು ಪಾಕದ ಮೇಲೆ ಹಾಕಿದ್ರಂತೂ ನೋಡಿದ್ರೇ ಬಾಯಿಗೆ ನೀರು ಬರೋ ಥರ ಅನಿಸುತ್ತೆ, ಅಷ್ಟೊಂದು ಟೇಸ್ಟಿಯಾಗಿ ಆಗುತ್ತೆ ಜಾಮೂನು. ಹಾಗೆ ನಾನು ಒಂದು ಸ್ವಲ್ಪ ಫ್ಲೇವರ್ಗೋಸ್ಕರ ಏಲಕ್ಕಿನ ಜಜ್ಜಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಜಾಮೂನು ಸೇಮ್ ಇದೇ ಥರ ಫ್ರೈ ಮಾಡಿಕೊಂಡು ಪಾಕದಲ್ಲಿ ಹಾಕಿ ಒಂದು 2 ಅವರ್ ಹಾಗೆಯೇ ಬಿಟ್ಬಿಡಬೇಕು. ಆ ಜಾಮೂನು ಕಂಪ್ಲೀಟಾಗಿ ಪಾಕನ ಹೀರ್ಕೊಳ್ಳೋವರೆಗೂ ಬಿಟ್ಟರೆ ಮುಗ್ದೋಯ್ತು. ಅಷ್ಟರಲ್ಲಿ ನಾನು ತಿಂಡಿನೂ ರೆಡಿ ಮಾಡ್ಕೊಂಡ್ವಿ. ತಿಂಡಿ ಎಲ್ಲ ತಿಂದ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಮಾಡ್ಕೊಂಡಿದ್ವಿ. ಲೆಮನ್ ಜ್ಯೂಸು ಕುಡ್ಕೊಂಡು ನಾವು ನಮ್ಮ ಊರವ್ರ ಮನೆಗೆ ಹೊರಡ್ತಾ ಇದ್ವಿ. ಈ ಕಡೆ ತುಂಬ ವರ್ಷದಿಂದ ಮೆಟ್ರೋ ಕೆಲಸ ನಡೀತಾನೆ ಇತ್ತು. ಫೈನಲಿ ಕೊನೆಗೆ ಸಂಡೇ ಅಂದರೆ ನಾಡಿದ್ದು ಮೆಟ್ರೋ ಓಪನಿಂಗ್ ಆಗ್ತಾಯಿದೆ. ಅದಕ್ಕೋಸ್ಕರ ಎಲ್ಲ ಮೆಟ್ರೋಗಳನ್ನು ಮದುಮಗಳು ಥರ ರೆಡಿ ಮಾಡಿದರು. ಡೇನಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಅಂದರೆ ಲೈಟಿಂಗ್ಸ್ ಇಲ್ಲ. ಇವಾಗ ನಮ್ಮ ಊರವ್ರ ಮನೆಗೆ ಹೋಗಿ ತಾಯಿ ಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡಿಕೊಂಡು ಹಾಗೆ ಚೆನ್ನಾಗಿ ಊಟ ಮಾಡ್ಕೊಂಡು, ಅಂದರೆ ಒಬ್ಬಟ್ಟಿನ ಊಟ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಹರಟೆ ಮಾಡಿಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡಿಕೊಂಡು ಬರೋವಾಗ ಮತ್ತೆ ಬರ್ತೀವಲ್ಲ ಆವಾಗ ಲೈಟಿಂಗ್ಸ್ ಎಲ್ಲ ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೆಟ್ರೋ. ಹಾಗೆ ಇಲ್ಲಿ ಮಧ್ಯಾಹ್ನದವರೆಗೂ ಉಳ್ಕೊಂಡು ಮಧ್ಯಾಹ್ನ ಆದಮೇಲೆ ನನ್ನ ಹಸ್ಬೆಂಡ್ ಅವ್ರ ಅಕ್ಕನ ಮನೆಗೆ ಹೋಗಬೇಕಾಗಿತ್ತು. ಪ್ರತಿ ವರ್ಷ ರಾಖಿ ಕಟ್ಟೋಕೆ, ಅಂದರೆ ಅವ್ರ ತಮ್ಮಂಗೆ ರಾಖಿ ಕಟ್ಟೋಕೆ ಅವರೇ ಬರ್ತಾಯಿದ್ರು. ಆದರೆ ಈ ವರ್ಷ ಒಂದು ಸ್ವಲ್ಪ ಅವ್ರಿಗೆ ಹುಷಾರಿಲ್ಲ ಅಂತ ನಾವೇ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡಿದ್ರಲ್ಲ ಎಷ್ಟೊಂದು ಡೆಕೋರ್ ಮಾಡಿದ್ದಾರೆ. ಎಲ್ಲ ಮೆಟ್ರೋಗಳನ್ನು ಇದೇ ಥರ ಸೇಮ್ ಡೆಕೋರ್ ಮಾಡಿದ್ರು. ಒಳ್ಳೆ ಮದುಮಗಳ ಥರ ಕಳೆ ಬಂದಿತ್ತು ಎಲ್ಲ ಮೆಟ್ರೋಗಳಿಗೂ. ಇವಾಗ ಎಲ್ಲಿಗೆ ಹೋಗ್ಬೇಕಂದ್ರೆ ಈ ಸೈಡ್ ಮೆಟ್ರೋ ಗಡಿ ಎಲ್ಲಿಗಾದರೂ ಹೋಗ್ಬೇಕಾದ್ರೆ ಆರಾಮಾಗಿ ಟ್ರಾಫಿಕ್ ಇಲ್ದೇ ಹೋಗ್ಬೋದು. ನನ್ನ ಹಸ್ಬೆಂಡು ಮತ್ತು ನನ್ನ 2 ಮಕ್ಕಳಿಗೂ ಅಲ್ಲಿ ರಾಖಿ ಕಟ್ಟಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ನನ್ನ 2 ಮಕ್ಕಳಿಗೂ ಅವ್ರ ಅತ್ತೆನೇ ರಾಖಿ ಕಟ್ಟಿಬಿಟ್ರು. ಯಾಕಂದರೆ ನನಗೆ 2 ಗಂಡು ಮಕ್ಕಳೇ, ಅವ್ರಿಗೆ ಅಕ್ಕ ತಂಗಿ ಯಾರೂ ಇಲ್ವಲ್ಲ. ಸೊ ಕೈ ಖಾಲಿ ಕಾಣಿಸ್ತಾ ಇದೆ, ಎಲ್ಲರಿಗೂ ಕಟ್ಟಿದ್ರೆ ನನ್ನ ಮಗ ನನಗೂ ಇಲ್ಲ ಅಂತಾನಂತ ಅವ್ರಿಗೂ ಅವರೇ ಕಟ್ಟಿಬಿಟ್ರು. ಇವಾಗ ಮನೆ ಬಂದಮೇಲೆ ನೋಡ್ಬೋದು ನೀವು ಜಾಮೂನು ಎಷ್ಟು ಚೆನ್ನಾಗಿ ಊದ್ಕೊಂಡಿದೆ, ಪಾಕನೆಲ್ಲ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ ಅಂತ. ನಾನಿವಾಗ ನಿಮಗೆ ಕಟ್ ಮಾಡು ತೋರಿಸ್ತೀನಿ. ಒಳಗಡೆನೂ ತುಂಬಾ ಚೆನ್ನಾಗಿ ಪಾಕ ಎಲ್ಲ ಹೀರ್ಕೊಂಡಿತ್ತು. ತುಂಬಾ ಸಾಫ್ಟಾಗಿ ಬಂದಿದ್ವು. ಇನ್ನು ನಾವು 2 ಕಡೆ ಹೋಗಿ ಬರೋ ಅಷ್ಟರಲ್ಲಿ ಕಿರಣು ಮನೆಗೆ ಬಂದಿದ್ದ. ಇನ್ನು ಮನೆಗೆ ಬಂದ ಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ನಾನು ಕಿರಣ್ಗೆ ರಾಖಿನ ಕಟ್ಟಿ ಅವ್ನ ಫೇವ್ರೆಟ್ ಜಾಮೂನ್ನ ಕೊಟ್ಟೆ ಅವನಿಗೆ. ಹಾಗೆ ಅವನು ನನಗಿಷ್ಟ ಅಂತ ಓಪನ್ ಸೀಕ್ರೆಟ್ ಚಾಕ್ಲೇಟ್ ಕೊಟ್ಟಿದ್ದ. ನನಗೆ ಗೊತ್ತಿತ್ತು ನಾನು ಅವನಿಗೆ ರಾಖಿ ಕಟ್ಟಿದ್ರೆ ಅವನು ನನಗೆ ಪಕ್ಕ ಓಪನ್ ಸೀಕ್ರೆಟ್ ಚಾಕ್ಲೇಟೇ ಕೊಡೋದು, ಅದು ನನಗೆ ಇಷ್ಟ ಆಗುತ್ತೆ ಅಂತ. ಸೇಮ್ ನಾನು ಅಂದ್ಕೊಂಡಂಗೆ ಅವ್ನು ಮಾಡ್ದ. ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಅಂತಂದರೆ ಒಡ ಹುಟ್ಟಿದವರೇ ಆಗಬೇಕಂತೇನಿಲ್ಲ. ಆ ಸಂಬಂಧದ ಮೌಲ್ಯವನ್ನು ಅರ್ಥ ಮಾಡಿಕೊಂಡು ಬದುಕೋರೆಲ್ಲ ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಅಂತಲೇ ಹೇಳ್ಬೋದು. ನಮ್ಮ ಸಂಬಂಧನೂ ಒಂಥರ ಹಾಗೆ ಅಂತಲೇ ಹೇಳ್ಬೋದು. ಇವತ್ತಿನ ಈ ವ್ಲಾಗು ಮತ್ತು ಜಾಮೂನ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದೇ ಥರ ಹೊಸ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಒಂದು ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ.
ಮುಂದೆ ಸಿಗೋಣ ಇದೇ ಥರ ಹೊಸ ವಿಡಿಯೋಗಳೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.